ಲವ್ ಮಾಕ್ಟೈಲ್ 3 ಇದು ಡಾರ್ಲಿಂಗ್ ಕೃಷ್ಣ ಅವರು ಡೈರೆಕ್ಟ್ ಮಾಡಿರುವಂತಹ ಚಿತ್ರ. ಇದರ ಕಥೆ ವಿಚಾರಕ್ಕೆ ಬರೋದಾದ್ರೆ, ಹೋದ ಭಾಗದಲ್ಲಿ ಆದಿ ತನ್ನ ಭ್ರಮೆಯಿಂದ ಹೊರಗೆ ಬಂದು ಒಂದು ಹೆಣ್ಣು ಮಗುನ ದತ್ತು ತಗೋತಾನೆ. ಅಂಡ್ ಈಗ ಅವಳ ಹೆಸರು ನಿಧಿ. ಸೊ ನಿಧಿ ಬಂದ ಮೇಲೆ ಆದಿ ಬದುಕು ಬದಲಾಯ್ತಾ, ಕಳೆದಂತ ಕ್ಷಣಗಳು ಹೇಗಿದ್ವು, ಹಾಗೆ ಅಲ್ಲಿಂದ ಈ ಕಥೆ ಹೇಗೆ ಮುಂದುವರಿತು, ಏನೆಲ್ಲ ತೊಂದರೆಗಳು ಬಂದ್ವು ಅನ್ನೋದನ್ನ ನೀವು ಫಿಲ್ಮ್ ಅಲ್ಲಿ ನೋಡಿನೇ ತಿಳ್ಕೋಬೇಕು. ಇನ್ನ ಆಕ್ಚುಲಿ ಸಿನಿಮಾ ಹೇಗಿದೆ, ನನಗೇನ್ ಇಷ್ಟ ಆಯ್ತು, ಏನೇನ್ ವರ್ಕ್ ಆಗ್ಲಿಲ್ಲ, ಇದೆಲ್ಲದ್ರ ಬಗ್ಗೆನೂ ಡೀಟೇಲ್ಡ್ ಆಗಿ ಮಾತಾಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಖಂಡಿತ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. 2000 ಲೈಕ್ಸ್ ಅಂತ ಅನ್ಕೊಂಡಿದ್ದೀನಿ, ನೋಡುವ ಏನ್ ಮಾಡ್ತೀರಾ ಅಂತ. ಇಲ್ಲಿ ನನಗೆ ಪಾಸಿಟಿವ್ ಆಗಿ ವರ್ಕ್ ಆಗಿದ್ದು ಅಂದ್ರೆ ಅದು ಆ ಪುಟ್ಟ ಹುಡುಗಿ ನಿಧಿಯ ಪಾತ್ರ. ಆಕ್ಚುಲಿ ಇರೋ ಅಷ್ಟು ಕ್ಯಾರೆಕ್ಟರ್ಸ್ ಗಳನ್ನ ಅಳೆದು ತೂಗಿ ನೋಡಿದ್ರೆ ಹೆಚ್ಚಿನ ಪ್ರಾಮುಖ್ಯತೆ ಅಂತ ಆಗ್ಲಿ, ಲೇಯರ್ಸ್ ಆಗ್ಲಿ, ಅಥವಾ ಒಂದು ಡೆಪ್ತ್ ಅನ್ನೋದು ಕಾಣಿಸಿದ್ದೆ ನಿಧಿ ಪಾತ್ರದ ಸುತ್ತ. ಅಲ್ಲಿ ಹಲವು ತರದ ಎಮೋಷನ್ಸ್ ಮರ್ಜ್ ಆಗಿದಾವೆ. ಬಟ್ ಅದಕ್ಕೂ ಮುಖ್ಯವಾಗಿ ಆ ಟೋಟಲ್ ಕ್ಯಾರೆಕ್ಟರ್ ರೈಟಿಂಗ್ ಗೆ ಸಖತ್ ಫ್ರೆಶ್ ಅಂತ ಅನ್ಸುತ್ತೆ. ಸ್ಪೆಷಲಿ ಅವಳ ರುಟೀನ್, ಹಾಗೆ ಸ್ಕೂಲಲ್ಲಿ ಮಾಡೋ ತರ್ಲೆಗಳು, ಪ್ರಿನ್ಸಿಪಲ್ ಆಫೀಸು, ಅದನ್ನ ಸಖತ್ತಾಗಿ ಬರ್ದಿದ್ದಾರೆ ಅಂತ ಅಲ್ಲ, ಅಪ್ಪ ಮಗಳ ಬಾಂಧವ್ಯ ಜೊತೆಗೆ ಈ ಒಂದಷ್ಟು ಪೋರ್ಷನ್ಸ್ ಗಳು ಸೇರಿ ಎಲ್ಲದೂ ಒಂಥರ ರಿಫ್ರೆಶಿಂಗ್ ಆಗಿ ಫೀಲ್ ಗುಡ್ ವೈಬ್ಸ್ ಕೊಡ್ತಾ ಇತ್ತು. ಇನ್ನು ಸೆಗ್ಮೆಂಟಲ್ ಆಗಿ ಸಿನಿಮಾ ಹಲವು ಕಡೆ ವರ್ಕ್ ಆಗಿದೆ. ಪರ್ಟಿಕ್ಯುಲರ್ಲಿ ಸೆಕೆಂಡ್ ಹಾಫ್ ಅಲ್ಲಿ ಒಂದು ಪಾಯಿಂಟ್ ರೈಸ್ ಮಾಡ್ತಾರೆ ದತ್ತು ತಗೊಳ್ಳೋ ಪ್ರೊಸೀಜರ್ ಬಗ್ಗೆ. ಸೊ ಅದು ನನಗೆ ತುಂಬಾನೇ ಇಷ್ಟ ಆಯ್ತು. ಹಾಗೆ ಕೊನೆಯ 15 ನಿಮಿಷ ಆ ಭಾಗದಲ್ಲಿ ಎಥಿಕಲ್ ಆಗಿ ಸಾಕಷ್ಟು ವಿಷಯಗಳನ್ನ ತಂದಿದ್ದಾರೆ, ಅದು ಕೂಡ ಖುಷಿ ಕೊಡ್ತು ಅಂತ ಹೇಳ್ತೀನಿ. ಇನ್ನು ಎರಡನೇದಾಗಿ ಇದರ ಮ್ಯೂಸಿಕ್ ಅಂಡ್ ಬ್ಯಾಕ್ ಗ್ರೌಂಡ್ ಸ್ಕೋರ್. ಸಿನಿಮಾ ತುಂಬಾ ಲೈವ್ಲಿ ಆಗಿದೆ, ಸ್ಮೂತ್ ಆಗಿ ಹೋಗ್ತಾ ಇದೆ ಅನ್ನೋದಕ್ಕೆ ಇದೇ ಮುಖ್ಯ ಕಾರಣ. ಸೊ ನಕುಲ್ ಅವರು ಡೆಫಿನೆಟ್ಲಿ ಒಂದೊಳ್ಳೆ ವ್ಯಾಲ್ಯೂನ ಆಡ್ ಮಾಡಿದ್ದಾರೆ ಸಿನಿಮಾಗೆ. ಪರ್ಫಾರ್ಮೆನ್ಸಸ್ ಕಡೆ ಬಂದ್ರೆ ನಿಧಿ ಬಗ್ಗೆ ಆಲ್ರೆಡಿ ಹೇಳಿದೀನಿ, ಬಹಳ ಮುದ್ದಾಗಿ ಕಾಣುವಂತ ಪಾತ್ರ ಅದು. ಹಾಗೆ ಇಡೀ ಸಿನಿಮಾ ಡಾರ್ಲಿಂಗ್ ಕೃಷ್ಣ ಅವರೇ ಡಾಮಿನೇಟ್ ಮಾಡ್ತಾರೆ ಅಂಡ್ ಪರ್ಫಾರ್ಮೆನ್ಸ್ ಕೂಡ ಇಷ್ಟ ಆಗತ್ತೆ. ಇನ್ನು ಈಗ ಇದರ ನೆಗೆಟಿವ್ಸ್ ಕಡೆ ಬರೋದಾದ್ರೆ, ಸಿನಿಮಾ ಶುರುವಾಗಿ ಬರೀ 10 ನಿಮಿಷಕ್ಕೆನೆ ನಮಗೆ ಅರ್ಥ ಆಗ್ಬಿಡತ್ತೆ ಈ ಲವ್ ಮಾಕ್ಟೇಲ್ ಪ್ರಪಂಚ ಆಲ್ರೆಡಿ ಯಾವ ಮಟ್ಟಿಗೆ ಸ್ಯಾಚುರೇಟ್ ಆಗಿ ಹೋಗಿದೆ ಅಂತ. ಮೇ ಬಿ ಕೃಷ್ಣ ಅವರು ಅದನ್ನೇ ಅರ್ಥ ಮಾಡ್ಕೊಂಡ್ರು ಅಂತ ಅನ್ಸತ್ತೆ. ಹಾಗಾಗಿ ಹೊಸ ಪಾತ್ರಗಳನ್ನೇ ಇಟ್ಟು ಹೊಸದಾಗಿ ಒಂದು ವರ್ಲ್ಡ್ ಅಂತ ಸೃಷ್ಟಿ ಮಾಡೋದಕ್ಕೆ ನೋಡಿದ್ದಾರೆ. ಆದ್ರೆ ಆ ಪ್ರೊಸೆಸ್ ಅಲ್ಲೇ ಸಿಕ್ಕಾಪಟ್ಟೆ ಸಮಯ ಹೋಗಿ ಇಡೀ ಫಸ್ಟ್ ಹಾಫ್ ಬರೀ ಕ್ಯಾರೆಕ್ಟರ್ಸ್ ನ ಎಸ್ಟಾಬ್ಲಿಷ್ ಮಾಡೋದ್ರಲ್ಲೇ ಮುಳುಗ್ ಹೋಗಿದೆ. ಅಲ್ಲಿ ಸಿನಿಮಾ ಸ್ಲೋ ಆಯ್ತು, ಎಳೆದು ಬಿಟ್ಟಿದ್ದಾರೆ, ಕಥೆ ಒಂದೇ ಕಡೆ ಸುತ್ತು ಹೊಡಿತಾ ಇದೆ ಅನ್ನೋ ಭಾವನೆ ಬಂದ್ಬಿಡತ್ತೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಹಳೆ ಪಾತ್ರಗಳು ಯಾವುದು ಅಷ್ಟಾಗಿ ಕಥೆ ಒಳಗೆ ಬರ್ದೇ ಇದ್ದಿದ್ರಿಂದ ಇದ್ಯಾವುದೋ ಬೇರೆನೆ ಪ್ಲಾಟ್, ಕಂಪ್ಲೀಟ್ ಹೊಸ ಸಿನಿಮಾ ಅಂತ ಅನ್ನಿಸ್ತಾ ಹೋಗುತ್ತೆ. ಆ ಹಳೆ ಲವ್ ಮಾಕ್ಟೇಲ್ ಕನೆಕ್ಷನ್ ನ ಫೀಲ್ ಮಾಡೋದಕ್ಕೆ ಆಗಲ್ಲ. ಇನ್ನ ಸೆಕೆಂಡ್ ಹಾಫ್ ಅಲ್ಲಿ ಪಿಕಪ್ ತಗೊಳ್ಳೋದಕ್ಕೆ ನೋಡಿದರೆ, ಬಟ್ ಅದು ಸಿಕ್ಕಾಪಟ್ಟೆ ತಡ ಆಗೋಯ್ತು. ಕ್ಲೈಮ್ಯಾಕ್ಸ್ ಎಮೋಷನ್ ಸೆಟಲ್ ಆಗೋದಕ್ಕೆ ಸಮಯ ಕೊಡ್ಲಿಲ್ಲ. ಸೊ ಅಲ್ಲಿ ರೈಟಿಂಗ್ ಇನ್ನೊಂಚೂರು ಚೆನ್ನಾಗಿರ್ಬೋದಾಗಿತ್ತು ಅಂತ ಅನ್ಕೋತೀನಿ. ಹಾಗೇನೆ ಪರ್ಸನಲಿ ನನಗೆ ಇಲ್ಲಿದ್ದಂತ ಕಾಮಿಡಿ ಕೆಲವು ಕಡೆ ವರ್ಕ್ ಆಯ್ತು, ಇನ್ನ ಹಲವು ಕಡೆ ವರ್ಕ್ ಆಗ್ಲಿಲ್ಲ. ಸೊ ಡೆಪ್ತ್ ಅನ್ನೋದು ಬೇಕಾಗಿತ್ತು ಆ ಭಾಗದಲ್ಲೂ. ಟೋಟಲ್ ಆಗಿ ಇಟ್ಸ್ ಅನ್ ಅಬೋ ಅವರೇಜ್ ಸಿನಿಮಾ ಅಂತ ಹೇಳ್ತೀನಿ. ನಿಧಿ ಕ್ಯಾರೆಕ್ಟರ್ ಚೆನ್ನಾಗಿದೆ, ಲೈವ್ಲಿ ಆಗಿದೆ, ಒಂಥರ ರಿಫ್ರೆಶಿಂಗ್ ಅಂತ ಅನ್ಸತ್ತೆ. ಹಾಗೇನೆ ಸೆಕೆಂಡ್ ಹಾಫ್ ಅಲ್ಲಿ ರೈಸ್ ಮಾಡಿರೋ ಒಂದೆರಡು ವಿಷಯಗಳು ಇಷ್ಟ ಆದ್ವು ಬಿಟ್ರೆ ಓವರ್ ಆಲ್ ಸಿನಿಮಾ ಸಿಕ್ಕಾಪಟ್ಟೆ ಸೂಪರ್ಫಿಷಿಯಲ್, ಅಷ್ಟು ಒಳ್ಳೆ ರೈಟಿಂಗ್ ಅಂತ ಆಗ್ಲಿ, ಡೆಪ್ತ್ ಅಂತ ಆಗ್ಲಿ ಇರ್ಲಿಲ್ಲ. ಸೊ ನೀವು ಡಾರ್ಲಿಂಗ್ ಕೃಷ್ಣ ಅವರಿಗೋಸ್ಕರ ಹೋಗ್ತೀರಾ ಅಂದ್ರೆ ಖಂಡಿತ ಹೋಗಿ ನೋಡಿ. ಆದ್ರೆ ಲವ್ ಮಾಕ್ಟೇಲ್ ಫ್ರಾಂಚೈಸ್ ಅನ್ನ ತಲೆಲಿಟ್ಕೊಂಡು ಹೋಗ್ತೀರಾ, ಅದೇ ಎಕ್ಸ್ಪೆಕ್ಟೇಷನ್ ಜೊತೆಗೆ ನೋಡ್ತೀರಾ ಅಂದ್ರೆ ಡೆಫಿನೆಟ್ಲಿ ಕಷ್ಟ ಆಗತ್ತೆ ಅಂತ ಹೇಳ್ತಾ ನಾನ್ ಹೊರಡ್ತಾ ಇದ್ದೀನಿ. ಇನ್ನ ನಿಮ್ಮಲ್ಲಿ ಯಾರಾದ್ರೂ ಆಲ್ರೆಡಿ ಈ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದೇನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.